2003 ಜುಲೈ. ಪಶ್ಚಿಮ ಬಂಗಾಳದ ಸಣ್ಣ ಹಳ್ಳಿಯೊಂದರಲ್ಲಿ ಅದುವರೆಗೂ ಕೇಳಿರದ ಒಂದು ಹೊಸ ಸಾಂಕ್ರಾಮಿಕ ರೋಗ ಹರಡುತ್ತದೆ. 24 ಪರಗಣ ಜಿಲ್ಲೆಯ ಬರೈಪುರ್ ಬಳಿಯ ಹಳ್ಳಿಯೊಂದರಲ್ಲಿ ಈ ಘಟನೆ ನಡೆದಿತ್ತು. ಆ ಹಳ್ಳಿಯಲ್ಲಿ 2 ಮೃತ್ಯುವಾದ ನಂತರ ಆ ಸಾಂಕ್ರಾಮಿಕ ರೋಗ ಹರಡಲಾರಂಭಿಸುತ್ತದೆ. ಒಂದೇ ದಿನ ಆ 2 ಮೃತ್ಯುವಾಗಿತ್ತು. ಅದರ ನಂತರ ಅದೇ ಕುಟುಂಬದಿಂದ ಮತ್ತೆ ಕೆಲವರಿಗೆ ಅದೇ ರೀತಿಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲಾರಂಭಿಸುತ್ತವೆ. ಅವರು ಕೂಡ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಸ್ನೇಹಿತರೆ, ಗಂಗಾ ದೌರಾ ಎಂಬುದು ಒಂದು ಹಳ್ಳಿ. ಇದು ಬರೈಪುರ್ ಪ್ರದೇಶದ ಬಳಿಯಲ್ಲಿರುವ ಹಳ್ಳಿಯಾಗಿದೆ. ಇಲ್ಲಿ 2003 ಜುಲೈ 14 ಕಾಮಾಲೆ ರೋಗದಿಂದ ಒಂದೇ ಕುಟುಂಬದ 2 ಮೃತ್ಯುವಾಗುತ್ತದೆ. ಪಾಂಚು ನಸ್ಕರ್ ಮತ್ತು ಆತನ ಮಗಳು ಅಂಜನಾ ಇಬ್ಬರು ಜುಲೈ 14 ಆದಿತ್ಯವಾರದ ದಿನ ಕಾಮಾಲೆ ರೋಗದಿಂದ ಮೃತರಾಗುತ್ತಾರೆ. ನಂತರ ಅದೇ ಕುಟುಂಬದ 8 ಜನ ಸದಸ್ಯರು ಅನಾರೋಗ್ಯಕ್ಕೀಡಾಗುತ್ತಾರೆ ಮತ್ತು ನೆರೆಮನೆಯ ಇನ್ನೊಬ್ಬ ಹೆಂಗಸು ಕೂಡ ಅನಾರೋಗ್ಯಕ್ಕೀಡಾಗುತ್ತಾರೆ. ಇವರೆಲ್ಲ ಸೇರಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಮರುದಿನ ಅಂದರೆ ಸೋಮವಾರದ ಬೆಳಿಗ್ಗೆ ಅವರೆಲ್ಲ ಬರೈಪುರದ ಗ್ರಾಮೀಣ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಪಾಂಚು ನಸ್ಕರ್ ಮತ್ತು ಮಗಳು ಅಂಜನಾ ಆದಿತ್ಯವಾರದ ದಿನ ಅಂದರೆ ಜುಲೈ 14 ಬೆಳಿಗ್ಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರಿಬ್ಬರು ಕಾಮಾಲೆ ರೋಗ ಉಲ್ಬಣಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ನಿಜಕ್ಕಾದರೆ ಕಳೆದ 15 ದಿನಗಳಿಂದ ಅವರು ಮನೆಯಲ್ಲಿಯೇ ಅನಾರೋಗ್ಯದಿಂದ ನರಳುತ್ತಿದ್ದರು. ಆದರೆ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ನಡೆದಿರಲಿಲ್ಲ. 14ನೇ ಜುಲೈಯಂದು ಅವರು ಆಸ್ಪತ್ರೆಗೆ ಬಂದಾಗ ಕಾಮಾಲೆ ಉಲ್ಬಣಗೊಂಡಿದ್ದನ್ನು ನೋಡಿ ಅವರನ್ನು ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ಗೆ ಸೇರಿಸುವಂತೆ ಹೇಳಲಾಗುತ್ತದೆ. ಆದರೆ ರೋಗ ಉಲ್ಬಣಗೊಂಡಿದ್ದರಿಂದ ಅವರಿಬ್ಬರು ಅದೇ ದಿನ ಸಾವನ್ನಪ್ಪುತ್ತಾರೆ. ಜುಲೈ 14 ಸಂಜೆ ಅಂಜನಾ ಮೃತಳಾದರೆ ಮಧ್ಯರಾತ್ರಿ ಪಾಂಚು ಮೃತನಾಗುತ್ತಾನೆ. ಈ 2 ಸಾವಿನ ಸುದ್ದಿ ಕೇಳಿ ಇಡೀ ಕುಟುಂಬಕ್ಕೆ ದಿಗಿಲಾಗುತ್ತದೆ. ಅದು ಒಂದು ಕೂಡು ಕುಟುಂಬವಾಗಿತ್ತು. ಇಡೀ ಕುಟುಂಬ ರಾತ್ರಿ ಇಡೀ ದುಃಖ ಅಳುವಿನಿಂದ ಜರ್ಜರಿತವಾಗುತ್ತದೆ. ಈ ಶೋಕದ ವಾತಾವರಣಕ್ಕೆ ಮೊದಲ ಬಲಿಯಾದವನೇ ಪಿಂಟು. 19 ವರ್ಷದ ಈ ಹುಡುಗ ಪಾಂಚುವಿನ ಮತ್ತೊಬ್ಬ ಮಗ. ಈತ ರಾತ್ರಿ ಇಡೀ ದುಃಖ ತಡೆಯಲಾರದೆ ಅಳುತ್ತಿದ್ದ. ಆತನಿಗೆ ಕಾಲಿನಲ್ಲಿ ನಡುಕ ಶುರುವಾಗುತ್ತದೆ. ನಿಲ್ಲಲು ಬಲವಿಲ್ಲದಂತಾಗುತ್ತದೆ. ಜೊತೆಗೆ ಆತನ ಅಂಗೈ ಹಳದಿಯಾಗಲು ಶುರುವಾಗುತ್ತದೆ. ಕುಟುಂಬದವರು ಭಯಗೊಂಡು ಆತನಿಗೂ ರೋಗ ಹರಡಿರಬಹುದೆಂದು ಆತಂಕಗೊಳ್ಳುತ್ತಿರುವಾಗಲೇ ನೆರೆಮನೆಯ ಹೆಂಗಸು ಶ್ರೀಮತಿ ರೇಖಾಬಾಯನ್ ಇದು ಅದೇ ರೋಗ ಇವನಿಗೂ ಹರಡಿದೆ ಎನ್ನುತ್ತಾಳೆ. ರೇಖಾಬಾಯನ್ ಆ ಊರಿನ ಗ್ರಾಮ ಪಂಚಾಯಿತಿಯ ಪ್ರಧಾನ ಆಗಿದ್ದವನ ಹೆಂಡತಿಯಾಗಿದ್ದಳು. ಅವಳ ಮಾತಿಗೂ ಬೆಲೆ ಇತ್ತು. ಆಕೆ ನಸ್ಕರ್ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಳು. ರೇಖಾಬಾಯನ್, ನನಗೂ ಕೆಲ ವರ್ಷಗಳ ಹಿಂದೆ ಇದೇ ರೀತಿಯಾಗಿತ್ತು. ಆ ನಂತರ ನಾನು ಆಸ್ಪತ್ರೆಗೆ ಸೇರಿಯೇ ಗುಣಮುಖಳಾಗಿದ್ದು ಎನ್ನುತ್ತಾಳೆ. ಇದಕ್ಕೆ ಅವಳು ಇನ್ನೂ ಒಂದು ವಿಷಯವನ್ನು ಸೇರಿಸುತ್ತಾಳೆ. ಇದೊಂದು ಸಾಂಕ್ರಾಮಿಕ ಕಾಯಿಲೆಯೇ ಇರಬೇಕು, ಇಲ್ಲದಿದ್ದರೆ ತಂದೆಯ ಜೊತೆಗೆ ಮಗಳಿಗೂ ಹೇಗೆ ರೋಗ ಬರುತ್ತದೆ ಎನ್ನುತ್ತಾಳೆ. ಇದನ್ನು ಕೇಳಿದ ಮನೆಯವರೆಲ್ಲರಿಗೂ ದಿಗಿಲಾಗುತ್ತದೆ. ಈಗ ಅವರ ಮನೆ ಮಗ ಪಿಂಟುವಿಗೂ ಅದೇ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿವೆ. ಇದರಿಂದ ಹೆದರಿದ ಅವರು ಮರುದಿನ ಅಂದರೆ ಜುಲೈ 15 ಸೋಮವಾರ ಬೆಳ್ಳಂಬೆಳಿಗ್ಗೆ ಪಿಂಟುವನ್ನು ಆಸ್ಪತ್ರೆಗೆ ಸೇರಿಸಿ ಬಿಡುತ್ತಾರೆ. ಇದಾದ ಕೆಲವೇ ಗಂಟೆಗಳಲ್ಲಿ ಆ ಮನೆಯ ಬೇರೆ ಸದಸ್ಯರಿಗೂ ಕೂಡ ಅದೇ ರೀತಿಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕ್ರಮೇಣ ಆ ಮನೆಯ ಒಬ್ಬೊಬ್ಬರೇ ಆಸ್ಪತ್ರೆಗೆ ದಾಖಲಾಗಲು ಶುರುವಾಗುತ್ತಾರೆ. ಸ್ಥಳೀಯ ರಿಕ್ಷಾಗಳಲ್ಲಿ ಒಬ್ಬೊಬ್ಬರನ್ನೇ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಕೆಲವರು ತಮಗೆ ಕಾಲಿನಲ್ಲಿ ಕರೆಂಟ್ ಶಾಕ್ ಹೊಡೆದಂಥ ಅನುಭವವಾಗುತ್ತಿದೆ ಎಂದಿದ್ದರು. ಇದರಿಂದ ದೇಹವಿಡೀ ಪ್ಯಾರಲೈಸ್ ಆದ ಅನುಭವವಾಗುತ್ತಿದೆ ಎನ್ನುತ್ತಿದ್ದರು. ಆ ಮನೆಯವರಲ್ಲಿ ಪಾಂಚುವಿನ ಅಳಿಯನಾಗಿದ್ದ ಸಂಜಯ್ ಎನ್ನುವನು ಕೂಡ ಈ ಸಿಂಪ್ಟಮ್ಸ್ಗಳನ್ನು ಅನುಭವಿಸುತ್ತಾನೆ. ಅಂಗೈ ಹಳದಿಯಾಗುವುದು, ಅಂಗಾಲು ಕೂಡ ಹಳದಿಯಾಗುವುದು, ಕೈಕಾಲಿನಲ್ಲಿ ಬಲವಿಲ್ಲದಂತಾಗುವುದು, ಈ ಮುಂತಾದ ಲಕ್ಷಣಗಳನ್ನು ಆ ಊರಿನವರು ಅನುಭವಿಸುತ್ತಿದ್ದರು. ಇಲ್ಲಿ ಸಂಜಯ್ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಖಂಡಿತ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಾಣುವಿನಿಂದ ಬರುತ್ತದೆ, ಇದರಿಂದ ಸಾಯುವುದು ಖಂಡಿತ ಎನ್ನುತ್ತಾನೆ. ತನ್ನ ದೇಹವಿಡೀ ರೋಗಾಣು ತುಂಬಿಕೊಂಡಿದೆ ಎಂದು ಯೋಚಿಸಿದ ಆತ ದಾರಿ ಮಧ್ಯೆ ಸಿಕ್ಕ ಕೆರೆಯೊಂದರಲ್ಲಿ ಹಾರಿ ಮುಳುಗೇಳುತ್ತಾನೆ. ರೋಗಾಣುವೆಲ್ಲ ನೀರಿನಲ್ಲಿ ತೊಳೆದುಕೊಂಡು ಹೋಗಲಿ ಎಂದು ಆತ ಈ ರೀತಿ ಮಾಡಿದ್ದ.
ಈ ಹೊತ್ತಿನಲ್ಲಿ ಆ ಊರಿಡೀ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಬಗ್ಗೆ ಸುದ್ದಿಯಾಗುತ್ತದೆ. ಜನರಿಗೆ ಭಯ, ಆತಂಕ ಶುರುವಾಗುತ್ತದೆ. ನಸ್ಕರ್ ಕುಟುಂಬದಿಂದ ಒಬ್ಬೊಬ್ಬರೇ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಂತೆ ಊರಲ್ಲಿ ಜನರ ಭಯ ಇನ್ನೂ ಹೆಚ್ಚಾಗುತ್ತದೆ. ಈ ನಿಗೂಢ ಕಾಯಿಲೆಯ ಬಗ್ಗೆ ಊರಿಡೀ ಸುದ್ದಿ ಹಬ್ಬುತ್ತದೆ. ಬೆಳಗ್ಗಿನಿಂದ ಶುರು ಮಾಡಿ ಸಂಜೆಯ ಒಳಗೆ ನಸ್ಕರ್ ಫ್ಯಾಮಿಲಿಯ ಒಟ್ಟು 11 ಮಂದಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಊರಿನ ಜನರಲ್ಲಿ ಹಲವರು ತಮಗೆ ರೋಗ ಲಕ್ಷಣಗಳು ಇಲ್ಲದಿದ್ದರೂ ಕೂಡ ಸಿಕ್ಕಲ್ಲಿ ನೀರಿಗೆ ಹಾರಲು ಶುರು ಮಾಡಿದ್ದರು. ನಸ್ಕರ್ ಫ್ಯಾಮಿಲಿಯವರು ಮಾತ್ರವಲ್ಲದೆ ಊರಿನ ಇನ್ನೂ ಕೆಲವರು ರೋಗ ಲಕ್ಷಣಗಳನ್ನು ಅನುಭವಿಸಿ ಅದೇ ದಿನ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ವಿಚಿತ್ರವೆಂದರೆ ಆಸ್ಪತ್ರೆಯಲ್ಲಿ ಈ ಮೊದಲೇ ಇದ್ದ 2 ರೋಗಿಗಳಿಗೂ ಈ ರೋಗ ಹರಡುತ್ತದೆ. ಆಸ್ಪತ್ರೆಗೆ ಒಟ್ಟು 15 ಜನ ದಾಖಲಾಗಿದ್ದರು. ಅವರು ಹೇಳಿದಂಥ ಸಿಂಪ್ಟಮ್ಸ್ಗಳಿಗಾಗಿ ಅವರನ್ನು ಸಂಪೂರ್ಣ ಮೆಡಿಕಲ್ ಚೆಕಪ್ ಮಾಡಿಸಲಾಗುತ್ತದೆ. ಆದರೆ ಅವರುಗಳಿಗೆ ಯಾವುದೇ ಕಾಯಿಲೆ ಇಲ್ಲವೆಂಬ ರಿಪೋರ್ಟ್ ಬರುತ್ತದೆ. 2 ದಿನಗಳ ಅಂತರದಲ್ಲಿ ಅವರೆಲ್ಲ ಡಿಸ್ಚಾರ್ಜ್ ಆಗುತ್ತಾರೆ. ಗಂಗಾಧೌರಾ ಎಂಬ ಆ ಊರಿನಲ್ಲಿ 2 ಕಾಮಾಲೆ ರೋಗದಿಂದ ಸತ್ತಾಗ ಆ ಮನೆಯವರೆಲ್ಲರೂ ಪ್ಯಾನಿಕ್ ಆಗಿ ಬಿಟ್ಟಿದ್ದರು. ಅಲ್ಲಿ ಸಾಂಕ್ರಾಮಿಕವಾಗಿ ಹರಡುವ ಕಾಯಿಲೆಯೊಂದು ಎಲ್ಲರನ್ನೂ ಬಾಧಿಸುತ್ತಿದೆ ಎಂದುಕೊಂಡಿದ್ದರು. ಆದರೆ ಅಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗವು ಹರಡಿರಲಿಲ್ಲ. ಅಲ್ಲಿ ಕೇವಲ ಸಮೂಹ ಸನ್ನಿಯೊಂದು ಕಾಣಿಸಿಕೊಂಡಿತ್ತು, ಅಂದರೆ ಮಾಸ್ ಹಿಸ್ಟೀರಿಯಾ. ಇದನ್ನು ಮೆಡಿಕಲ್ ಭಾಷೆಯಲ್ಲಿ MPI ಎಂದು ಕರೆಯಲಾಗುತ್ತದೆ, ಅಂದರೆ ಮಾಸ್ ಸೈಕೋಜೆನಿಕ್ ಇಲ್ನೆಸ್. ಜನರು ಅಥವಾ ಜನರ ಗುಂಪು ಯಾವುದೋ ಒಂದು ಕಾಯಿಲೆಯ ಬಗ್ಗೆ ಕೇಳಿದಾಗ ಅದು ತಮಗೂ ಬಂದಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅವರಲ್ಲಿ ಅದರ ಯಾವುದೇ ಗುಣಲಕ್ಷಣಗಳು ಇಲ್ಲದೇ ಇದ್ದರೂ ಅದೇ ಗುಣಲಕ್ಷಣಗಳು ಇದೆ ಎಂದು ಹೇಳಲಾರಂಭಿಸುತ್ತಾರೆ. ಇದುವೇ MPI. ಈ ರೀತಿಯಲ್ಲಿ ಆ ಗಂಗಾಧೌರಾ ಹಳ್ಳಿಯ ಜನರು ತಮಗೆ ಇಲ್ಲದ ಒಂದು ಕಾಯಿಲೆಯನ್ನು ಇದೆ ಎಂದುಕೊಂಡು ಭಯಗೊಂಡಿದ್ದರು. ಇದು ಎಲ್ಲಿಯವರೆಗೆ ಬಂತೆಂದರೆ ಆಸ್ಪತ್ರೆಯಲ್ಲಿ ಮಲಗಿದ್ದ 2 ಪೇಷಂಟ್ಗಳು ಕೂಡ ಇದನ್ನೆಲ್ಲ ನೋಡಿ ನಮಗೂ ಅದೇ ಸಿಂಪ್ಟಮ್ಗಳು ಕಾಣಿಸುತ್ತಿವೆ ಎಂದಿದ್ದರು. ಜನರು ಸಮೂಹ ಸನ್ನಿಗೆ ಒಳಗಾದವರಂತೆ ವರ್ತಿಸುತ್ತಿದ್ದರು. ಅವರೆಲ್ಲರಿಗೂ ಯಾವ ಕಾಯಿಲೆಯೂ ಇಲ್ಲವೆಂದಾಗ ಜನ ಸ್ವಲ್ಪ ಮಟ್ಟಿನ ನಿರಾಳತೆಯನ್ನು ಅನುಭವಿಸುತ್ತಾರೆ. ಆದರೆ ಹಳ್ಳಿಯವರಾದ್ದರಿಂದ ಜನರ ಭಯ ಸಂಪೂರ್ಣ ಹೋಗಿರಲಿಲ್ಲ. ಅಲ್ಲಲ್ಲಿ ಆಗಾಗ ಕೆರೆಗೆ ಹಾರಿ ಸ್ವಚ್ಛವಾಗುವವರು ಕಾಣಸಿಗುತ್ತಿದ್ದರು. ಕೆಲ ದಿನಗಳ ಬಳಿಕ ಆ ಊರಿಗೆ ಸೈಕ್ಯಾಟ್ರಿಸ್ಟ್ಗಳು ಹಾಗೆ ಸಾಂಕ್ರಾಮಿಕ ತಜ್ಞರು ಜೊತೆಗೆ ಸಾರ್ವಜನಿಕ ಆರೋಗ್ಯಾಧಿಕಾರಿಯೊಬ್ಬರು ಭೇಟಿ ನೀಡಿ ಜನರಿಗೆ ತಿಳಿ ಹೇಳುತ್ತಾರೆ. ಆ ನಿಗೂಢ ಹರಡುವ ಕಾಯಿಲೆಯಿಂದ ಜನರನ್ನು ಹೊರತರಲು ಪ್ರಯತ್ನಿಸಲಾಗುತ್ತದೆ. ಆಸ್ಪತ್ರೆಗೆ ಬಂದ ಜನರಿಗೆ ಕಾಮಾಲೆಯಾಗಲಿ ಅಥವಾ ಯಾವುದೇ ಕಾಯಿಲೆಯಾಗಲಿ ಇರಲಿಲ್ಲ ಎಂದು ಜನರನ್ನು ಜಾಗೃತಗೊಳಿಸಲಾಗುತ್ತದೆ. ಆ ನಂತರ ನಿಧಾನವಾಗಿ ಆ ಊರಿನ ಜನರು ವಾಸ್ತವ ಲೋಕಕ್ಕೆ ಬರಲಾರಂಭಿಸುತ್ತಾರೆ. ಸಾಂಕ್ರಾಮಿಕ ರೋಗವೊಂದು ತಮ್ಮ ಊರಿನಲ್ಲಿ ಹರಡಿದೆ ಎಂದು ತಿಳಿದಿದ್ದ ಗಂಗಾಧೌರಾದ ಘಟನೆಯ ವಿಶೇಷವೇನೆಂದರೆ ಕೆಲವೇ ದಿನಗಳಲ್ಲಿ ಜನ ವಾಸ್ತವ ಪ್ರಪಂಚಕ್ಕೆ ಮರಳಿದ್ದರು. ಈ ಜನರ ತಲೆ ಕೆಡಿಸಿದ್ದ ನಿಗೂಢ ಹರಡುವ ಕಾಯಿಲೆಯಲ್ಲಿ ಅಲ್ಲಿನ ಪತ್ರಿಕೆಗಳ ಪಾತ್ರವೂ ಇದ್ದಿತ್ತು. ಪತ್ರಿಕೆಯೊಂದು ನಿಗೂಢ ಸಾಂಕ್ರಾಮಿಕ ರೋಗ ಹರಡಿದೆ ಎಂದು ಪ್ರಕಟಿಸಿದ್ದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ಇತಿಹಾಸದಲ್ಲಿ ಪ್ರಪಂಚದಾದ್ಯಂತ ಈ ರೀತಿಯ ಮಾಸ್ ಸೈಕೋಜೆನಿಕ್ ಇಲ್ನೆಸ್ ಆಗಿರುವ ಹಲವಾರು ಉದಾಹರಣೆಗಳು ಸಿಗುತ್ತವೆ. ಆದರೆ ಅದು ತಿಂಗಳುಗಟ್ಟಲೆ ಜನರನ್ನು ಬಾಧಿಸಿತ್ತು. ಇಲ್ಲಿ ಮಾತ್ರ ಜನರು 2 ದಿನದಲ್ಲಿ ವಾಸ್ತವ ಪ್ರಪಂಚಕ್ಕೆ ಮರಳಿದ್ದರು. ಆನಂತರ ಆ ಹಳ್ಳಿಯಲ್ಲಿ ಆ ರೀತಿಯ ಯಾವುದೇ ಕಾಯಿಲೆಗಳು ಕಾಣಿಸಿಕೊಳ್ಳಲಿಲ್ಲ.